ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆ ಸಾಗ್ತಾ ಇದೆ. ಅಕ್ರಮ ದಂಧೆಕೋರರಿಂದ ಭೂಗರ್ಭವನ್ನ ಅಗೆದು ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಲೈಸೆನ್ಸ್ ಅನ್ನು ತಗೊಂಡಿಲ್ಲ, ಬಿಂದಾಸ್ ಆಗಿ ಮೈನಿಂಗ್ ಮಾಡ್ತಾ ಇದ್ದಾರೆ. ಅನುಮತಿ ಪಡೆದು ತೆರಿಗೆ ಪಾವತಿಸದೆ ಅನಧಿಕೃತವಾಗಿ ಮೈನಿಂಗ್ ನಡೀತಾ ಇದೆ ಶಿರ್ವಾಳ ಹಾಗೂ ಅಣಬಿ ಗ್ರಾಮದಲ್ಲಿ. ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಅಕ್ರಮಕ್ಕೆ ಕಡಿವಾಣ ಹಾಕಬೇಕಾಗಿರೋ ಅಧಿಕಾರಿಗಳು ನೋಡದಂತೆಯೇ ಸೈಲೆಂಟ್ ಆಗಿದ್ದಾರೆ. ರಸ್ತೆ ಪಕ್ಕದಲ್ಲಿಯೇ ನೂರಾರು ಅಡಿ ಭೂಗರ್ಭ ಅಗೆದು ಗಣಿಗಾರಿಕೆ ನಡೀತಾ ಇದೆ. ಅಪ್ಪಿತಪ್ಪಿ ಅನಾಹುತ ಆಗ್ಬಿಟ್ರೆ ಜೀವಕ್ಕೆ ಕಂಟಕ ಗ್ಯಾರಂಟಿ ನ್ಯೂಸ್ನ ಗ್ರೌಂಡ್ ರಿಪೋರ್ಟ್ನಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಅನಾವರಣ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ಕಂಡು ಕಾರ್ಮಿಕರು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಖುದ್ದು ಪರಿಶೀಲನೆಯನ್ನ ತಹಶೀಲ್ದಾರ್ ನಡೆಸಿದ್ದಾರೆ. ಶಹಾಪುರದ ತಹಶೀಲ್ದಾರ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ತಹಶೀಲ್ದಾರ್ ಸಿದ್ಧಾರೂಢ ಹೇಳಿದ್ದಾರೆ. ಈಗ ತಾವು ಹೇಳ್ದಂಗೆ ಅದು ನಡೀತಾ ಇದೆ ಅಂತೇಳಿ ನಮಗೆ ಕಂಪ್ಲೇಂಟ್ಸು ಬಂದಿದ್ದಾವೆ. ಕಂಪ್ಲೇಂಟ್ಸ್ ಬೇಸ್ ಮೇಲೆ ನಾವು ಯಾವ ಸರ್ವೆ ನಂಬರ್ ಪರ್ಟಿಕ್ಯುಲರ್ ಸರ್ವೆ ನಂಬರ್ಗಳಿಗೆ ನಾವು ಇಂಡಿವಿಜುವಲ್ ನೋಟಿಸ್ ಕೊಟ್ಟು ನಾವು ಹಿಯರಿಂಗ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಿದ್ದೀವಿ, ಈಗ ಆಲ್ರೆಡಿ ನಾ ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋಗಲ್ಲ, ನಾ ಬಂದ ಮೇಲೆ ಯಾವುದು ಹೊಸದು ಯಾವುದು ಹೋಗಿಲ್ಲ. ಬಟ್ ಅದನ್ನು ನಾವು ಗಮನಕ್ಕೆ ಬಂದ ತಕ್ಷಣ ನಾನು ಮೈನ್ಸ್ ಅವ್ರಿಗೆ ಮಾತಾಡಿ ಮೈನ್ಸ್ ಅವ್ರಿಗೂ ಲೆಟರ್ ಮಾಡಿದ್ದೀವಿ. ಮೈನ್ಸ್ ಅವ್ರು ಇಮಿಡಿಯೇಟ್ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡಿದ್ದಾರೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದೇನಾದರೂ ಅವ್ರು ಪರ್ಮಿಷನ್ ತೊಗೊಳ್ಳದೆ ಮಾಡಿದ್ರು ಅಂತಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಒಂದೇದು. ಎರಡನೇದು, ಮತ್ತು ಅದು ಯಾವ ಬೇಸ್ ಮೇಲೆ ಅವರು ತೆಗೆದಿದ್ದಾರಲ್ಲ ಅದಕ್ಕೆಲ್ಲ ಪರ್ಟಿಕ್ಯುಲರಾಗಿ ನೀವು ಮೈನ್ಸಿಂದ ರಾಯಲ್ಟಿ ಏನೋ ಫೀಸ್ ಇರ್ತೈತಲ್ಲ, ಫೈನ್ ಇರ್ತೈತಲ್ಲ, ಅದನ್ನು ನೀವು ಕಟ್ಸ್ಕೋಬೇಕಂತ ಹೇಳಿದ್ದೀನಿ. ನಿನ್ನೆ ಬಂದು ವಿಸಿಟು ಮಾಡ್ಕೊಂಡು ಹೋಗಿದ್ದಾರೆ ಅವರು. ಸೊ ಅದನ್ನು ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತಾಯಿದ್ರಿ ಏನು ಮಾಡ್ತಾಯಿದ್ರಿ ಅಂತೇಳಿ ನಾವು ಅವ್ರು ಕರ್ಕೊಂಡು ನಾವು ಕೋಆರ್ಡಿನೇಟ್ ಮಾಡಿ ಇದು ಮಾಡ್ತೀವಿ. ಈಗ ತಾವು ಹೇಳ್ದಂಗೆ ಅದು ನಡೀತಾ ಇದೆ ಅಂತೇಳಿ ನಮಗೆ ಕಂಪ್ಲೇಂಟ್ಸು ಬಂದಿದ್ದಾವೆ. ಕಂಪ್ಲೇಂಟ್ಸ್ ಬೇಸ್ ಮೇಲೆ ನಾವು ಯಾವ ಸರ್ವೆ ನಂಬರ್ ಪರ್ಟಿಕ್ಯುಲರ್ ಸರ್ವೆ ನಂಬರ್ಗಳಿಗೆ ನಾವು ಇಂಡಿವಿಜುವಲ್ ನೋಟಿಸ್ ಕೊಟ್ಟು ನಾವು ಹಿಯರಿಂಗ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಿದ್ದೀವಿ, ಈಗ ಆಲ್ರೆಡಿ ನಾ ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋಗಲ್ಲ, ನಾ ಬಂದ ಮೇಲೆ ಯಾವುದು ಹೊಸದು ಯಾವುದು ಹೋಗಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಬಿಳಿ ಕಲ್ಲಿನ ಮಾಫಿಯಾ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರ್ವಾಳ ಹಾಗೂ ಅಣಬಿ ಗ್ರಾಮದ ಭಾಗದಲ್ಲಿ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಗ್ಯಾರಂಟಿ ನ್ಯೂಸ್ ಇಲ್ಲಿ ಖುದ್ದು ಗಣಿಗಾರಿಕೆ ನಡೀತಿರುವಂಥ ಜಾಗಕ್ಕೆ ಆಗಮಿಸಿ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಾವು ದೃಶ್ಯಗಳನ್ನು ನೋಡ್ಬೋದು. ಈಗ ಶಿರ್ವಾಳ ಆಗಿರ್ಬೋದು, ಅಣಬಿ ಭಾಗದಲ್ಲಿ ಯಾವುದೇ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಸುಮಾರು ವರ್ಷಗಳಿಂದ ಈಗ ಅಕ್ರಮವಾಗಿ ಕಲ್ಲಿನ ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಸುಮಾರು ಅಡಿ ತಗ್ಗು ತೋಡಿ ಇಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಆದರೆ ಇದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಅನುಮತಿ ಪಡೆಯಬೇಕು. ಆದರೆ ಯಾವುದೇ ಅನುಮತಿ ಪಡೆಯದೆ ಈಗ ರಸ್ತೆ ಬದಿಯಾಗಿರ್ಬೋದು, ಇನ್ನಿತರ ಭಾಗದಲ್ಲಿ ಜಮೀನು ಪ್ರದೇಶದಲ್ಲಿ ಕೂಡ ಯಾವುದೇ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಈಗ ನಿಯಮವನ್ನು ಉಲ್ಲಂಘನೆ ಮಾಡಿ ಈಗ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ದೃಶ್ಯಗಳನ್ನು ಕೂಡ ನೋಡುವುದು ಯಾವ ರೀತಿ ಗಣಿಗಾರಿಕೆ ನಡೆಸಿದರೆ ಸುಮಾರು ಎಕರೆದಷ್ಟು ಈಗ ಇಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಆದರೆ ಈಗ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಅನುಮತಿ ಪಡೆದು ಮೈನಿಂಗ್ ಮಾಡಬೇಕು. ಆದರೆ ಇದು ಯಾವುದು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ಮೈನಿಂಗ್ ಮಾಡಿದಂಥ ಕಲ್ಲು ಕೂಡ ಮನೆ ಕಟ್ಟುವುದಕ್ಕಾಗಿ ಆಗಿರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಕ್ಕೂ ಕೂಡ ಈ ಕಲ್ಲುಗಳನ್ನು ಮಾರಾಟ ಕೂಡ ಮಾಡ್ತಾಯಿದ್ದಾರೆ. ಆದರೆ ಇದು ಶಿರ್ವಾಳ ಹಾಗೂ ಅಣಬಿ ಭಾಗದ ಬಿಳಿ ಕಲ್ಲು ಕಲಬುರಗಿ ಆಗಿರ್ಬೋದು, ಇನ್ನಿತರ ಜಿಲ್ಲೆಯಲ್ಲಿ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಈಗ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದಾರೆ. ಆದರೆ ಈಗ ಇಲ್ಲಿ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಇಲ್ಲಿ ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಗ್ಗೆಯೇ ಆಗಮಿಸಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಕಲ್ಲನ್ನು ಕಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಈಗ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಯಾವುದೇ ಭಯವಿಲ್ಲದೆ, ಅಧಿಕಾರಿಗಳ ಯಾವುದೇ ಭಯವಿಲ್ಲದೆ, ಆತಂಕವಿಲ್ಲದೆ ಈಗ ಕಲ್ಲು ಗಣಿಗಾರಿಕೆ ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಈ ಭಾಗದ ಜನರು ಸಾಮಾಜಿಕ ಕಾರ್ಯಕರ್ತರು ಕೂಡ ಗಮನಕ್ಕೆ ತೆಗೆದುಕೊಂಡರೂ ಕೂಡ ಇಲ್ಲಿವರೆಗೆ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕುವಂಥ ಕೆಲಸ ಕೂಡ ಆಗಿಲ್ಲ. ಇನ್ನು ಮುಂದಾದರೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಅಕ್ರಮ ದಂಧೆಗೆ ಕಡಿವಾಣ ಹಾಕಬೇಕಾಗಿದೆ. ನಾಗಪ್ಪ ಮಲ್ಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.